ಕರ್ನಾಟಕ ರಾಜ್ಯ ವಿಧಾನಮಂಡಲದ ಇತಿಹಾಸದಲ್ಲಿ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಓದಲೇ ಅವರಿಗೆ ಬೇಕಾದ ರೀತಿಯಲ್ಲಿ ಓದಿ ನಿರ್ಗಮಿಸಿದ್ದಾರೆ. ಅದರಲ್ಲೂ ರಾಷ್ಟ್ರಗೀತೆ ಹಾಡುವುದಕ್ಕೆ ಮುಂಚೆನೇ ಅಂದರೆ ರಾಷ್ಟ್ರಗೀತೆಗೆ ಅಗೌರವವನ್ನು ತೋರಿಸಿ ಆಚೆ ನಡೆದಿದೆ. ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ರಾಜ್ಯಪಾಲರು ಸರ್ಕಾರ ಹೇಳಿದ ರೀತಿಯಲ್ಲಿ ಸರ್ಕಾರ ಏನು ಬರೆದುಕೊಟ್ಟಿರುತ್ತೆ ಅದನ್ನು ವಿಧಾನಮಂಡಲದಲ್ಲಿ ಮಾತನಾಡುವುದು ಅಥವಾ ಭಾಷಣ ಮಾಡುವುದು ಅಥವಾ ಅದನ್ನು ಲಿಖಿತ ಭಾಷಣವನ್ನು ಓದುವುದು ಅವರ ಕರ್ತವ್ಯ ಮತ್ತು ಸಾಂವಿಧಾನಿಕ ಜವಾಬ್ದಾರಿನೂ ಹೌದು. ಇದನ್ನು ಮಾಡ್ದಲೇ ಅವರು ನಿರ್ಗಮಿಸಿದ್ದಾರೆ. ಈ ನಡೆಯನ್ನು ನಾವು ಖಂಡಿಸಿ ಇಲ್ಲಿ ಏಕವ್ಯಕ್ತಿ ಪ್ರತಿಭಟನೆಯನ್ನು ನಾನು ಮಾಡ್ತಾ ಇದ್ದೀನಿ ಆ್ಯಸ್ ಎ KPCC ಜನರಲ್ ಸೆಕ್ರೆಟರಿ ಆಗಿ. ನೋಡಿ, ನಿಮಗನ್ಸುತ್ತೆ ಏನಪ್ಪ ಏಕವ್ಯಕ್ತಿ ಮಾಡ್ತಿದ್ದಾನೆ ಅಂದರೆ, ಇದು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಮನಸ್ಸಿನ ಭಾವನೆ. ಇದೇನು ರಾಜ್ಯಪಾಲರ ರೀತಿ ಸೆಲೆಕ್ಟೆಡ್ ಪ್ರಕ್ರಿಯೆ ಅಲ್ಲ. ಇದು ಎಲೆಕ್ಷನ್ ಮೂಲಕ ಕೋಟ್ಯಾಂತರ ಜನಗಳು ಚುನಾಯಿಸಿ ಕಾಂಗ್ರೆಸ್ ಈ ಸರ್ಕಾರವನ್ನು ಚುನಾಯಿಸಿದ್ದಾರೆ. ಆ ಸರ್ಕಾರದ ಕರ್ತವ್ಯವನ್ನು ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ನಿಮಗೆ ಬೇಕಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೇಳಿದ ರೀತಿಯಲ್ಲಿ ವಿರೋಧ ಪಕ್ಷದ ರೀತಿಯಲ್ಲಿ ನಡೀತಾ ಇರೋದು ಖಂಡನೀಯ.